ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಬಂದು ಕಸ್ತೂರಿ ಅಂತ. ನಾವು ಉತ್ತರಲ್ಲಿ ಬಂದು ಸಮಾ ಕೇರ್ ಸರಾ ಹೆಲ್ತ್ ಕೇರ್ ಅಂತ ಒಂದು ಹೆಲ್ತ್ ಕೇರ್ ಸೆಂಟರ್ ನಡೆಸ್ತಾ ಇದ್ದೀವಿ. ಇಲ್ಲಿ ಬಂದು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಬಂದು ಆಕ್ಯೂಟ್ ಥರ್ಮಲ್ ಥೆರಪಿ ಅಂತ ಥೆರಪಿ ಕೊಡ್ತಾ ಇದ್ದೀವಿ. ವಿತೌಟ್ ಮೆಡಿಸನ್, ವಿತೌಟ್ ಇಂಜೆಕ್ಷನ್, ವಿತೌಟ್ ಸರ್ಜರೀಸ್ ಅಲ್ಲೇ ಶುಗರು, BP, ಥೈರಾಯ್ಡು, ನೀ ಪೇನು, ಬ್ಯಾಕ್ ಪೇನ್ಸು ಈ ಥರ ಇರುವಂಥ ಒಂದು ಪ್ರಾಬ್ಲಮ್ಸ್ಗೆ ಜೇಡ್ ಸ್ಟೋನ್ ಮುಖಾಂತರ ನಾವು ನ್ಯಾಚುರಲ್ ಆಗಿ ಥೆರಪಿ ಕೊಡ್ತಾ ಇದ್ದೀವಿ. ಅದು ಯಾವ ಥರ ಥೆರಪಿ ಅನ್ನೋದು ಬನ್ನಿ ನೋಡೋಣ. ನಮ್ಮ ಸೆಂಟರ್ ಬಂದು ಈ ಕಡೆ ಉತ್ತರಲ್ಲಿ ಸರ್ಕಲ್ ಅಂತ ಇರುತ್ತೆ. ಉತ್ತರಲ್ಲಿ ಸರ್ಕಲ್ ಇಂದ ನೀವು ಇಲ್ಲಿ ನೋಡಬೇಕು ಅಂತ ಹೇಳಿದಾಗ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಓಕೆನಾ, ಇದು ಮೇನ್ ರೋಡ್ ಬರುತ್ತೆ. ಈ ಕಡೆ ಲೆಫ್ಟ್ ಅಲ್ಲಿ ಹೋದಾಗ ನಮಗೆ ಮೇನ್ ಬಸ್ ಸ್ಟಾಪ್ ಇದೆ. ಆ ಬಸ್ ಸ್ಟಾಪ್ ಇಂದ ನಾವು ಹತ್ರನೇ ಇರುತ್ತೆ ಸೆಂಟರ್, ಒಂದು ಈಸಿಯಾಗಿ ಬರ್ಬೋದು. ಆ ಟೆಂಪಲ್ಗೆ ಆಪೋಸಿಟ್ ಅಲ್ಲೇ ನಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಸರಾ ಕೇರ್ ಸಮಾ ಹೆಲ್ತ್ ಕೇರ್ ಅಂತ ಇಲ್ಲಿರುತ್ತೆ. ನಮ್ಮ ಸೆಂಟರ್ ಬಂದು ಇಲ್ಲೇ ಲೊಕೇಟೆಡ್ ಆಗಿದೆ. ಫ್ರೀ ಅಂದಾಗ ಎಲ್ಲರಿಗೂ ಏನಿದೆ, ಇದರಿಂದ ಏನೋ ಬೆನಿಫಿಟ್ ಇದೆ ಅವ್ರಿಗೆ ಅಂತ ಅಂದ್ಕೊಂಡು ನಾನು ಬೆಳಿಗ್ಗೆನೇ ಬಂದೆ. 9 ಗಂಟೆಗೆ ಬರೋಕ್ಕೆ ಹೇಳಿದ್ರು ಬಂದೆ. ಬಟ್ ಅವತ್ತು ನನಗೆ ಡ್ಯೂಟಿಗೆ ಹೋಗೋ ಟೈಮ್ ಅವಸರದಿಂದ ಸಂಜೆ ಬರ್ತೀನಿ ಸಿಸ್ಟರ್ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ನಾನು ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಬಂದೆ. ಬಟ್ ಅವತ್ತು ನಾನು ಥೆರಪಿ ತೊಗೊಂಡೆ. ಇದು ಯಾವ ಥರ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿದೆ. ಇದು ಬೆನ್ನು ನೋವು ಅಥವಾ ಮಂಡಿ ನೋವು ಇರೋ ಇದಕ್ಕೆ ಸ್ವಲ್ಪ ವಾಸಿ ಕಾಣಿಸ್ತು. ಇವತ್ತಿಗೆ ನಾನು 10ನೇ ದಿನ ಬಂದಿದ್ದೀನಿ. ಇಲ್ಲಿ ತುಂಬ ಜನ, ಅವತ್ತು 15ರಿಂದ 20 ಜನ ಬರ್ತಾಯಿದ್ರು. ಇವತ್ತು ಡೈಲಿ 100ರಿಂದ 130 ಜನ ಬರ್ತಾಯಿದ್ದಾರೆ. ಇವತ್ತು ನಾನು ಬಂದಿದ್ದೀನಿ 136ನೇ ನಂಬರು. ಇಲ್ಲಿ ತುಂಬ ಇಂಪ್ರೂವ್ ಆಗ್ತಾ ಇದೆ, ಚೆನ್ನಾಗಿ ಜನ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ. ಮೊನ್ನೆ ಇದು ಒಂದಿನ ಕೊಟ್ರಲ್ಲ, ಇದರಲ್ಲಿ ಫುಲ್ ಇವಾಗ ಈ ಕೈ ಫಸ್ಟ್ ಎತ್ತಕ್ಕಾಗಲ್ಲ, ಹಿಂಗೆ ಹಿಡ್ಕೊಂಡು ಎತ್ತಬೇಕು. ಇವಾಗ ಸಪ್ರೇಟ್ ಆಗಿ ಎತ್ತತೀನಿ. 14 ತಿಂಗಳ ಮುಂಚೆ ಅವ್ರಿಗೆ ಒಂದು ಸ್ಟ್ರೋಕ್ ಪ್ರಾಬ್ಲಮ್ಸ್ ಆಗಿದ್ದು. ಇವಾಗ ನಮ್ಮ ಸರಾ ಕೇರಲ್ಲಿ ಬಂದು 3 ವೀಕ್ಸ್ ಇಂದ ಥೆರಪಿ ತಗೊಳ್ತಾ ಇದ್ದಾರೆ. ಮಧ್ಯದಲ್ಲಿ ರಜಾ ಆಗ್ತಿದೆ. ಮ್ಯಾಟ್ ಅಲ್ಲಿ ಬಂದು ಸ್ವಲ್ಪ ಬಾಡಿ ಫ್ರೀ ಆಗ್ತಿದೆ. ಆದ್ರೆ ನಾವು ಹೊಸದಾಗಿ ಇಲ್ಲಿ ಸ್ಪೈನ್ ಥೆರಪಿ ಅಂತ ಒಂದು ಥೆರಪಿನ ಒಂದು ಇಂಟ್ರಡ್ಯೂಸ್ ಮಾಡಿದೀವಿ. ಈ ಥೆರಪಿ ತಗೊಂಡಿದ ಮೇಲೆ ಇವಾಗ ಅಪ್ಪರ್ ಬಂದು ಕೈ ಮೇಲೆ ಎತ್ತಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಇವಾಗ ನೋಡಿ ಥೆರಪಿ ತಗೊಂಡು ಎಷ್ಟು ಚೆನ್ನಾಗಿ ಕೈ ಮೇಲೆ. ಬನ್ನಿ, ಇದೇ ಬಂದು ಥೆರಪಿ ಏರಿಯಾ ಅಂತ ಹೇಳ್ತಾರೆ. ಇಲ್ಲಿ ಬಂದು ನೋಡಿ ಎಷ್ಟೋ ಜನ ಅಪ್ಪ ಅಮ್ಮಂದರು ಥೆರಪಿ ತಗೊಳ್ತಾ ಇದ್ದಾರೆ. ಇದರಿಂದ ಬಂದು ನಮ್ಗೆ ಏನು ಬೆನಿಫಿಟ್ ಆಗತ್ತೆ, ಇಲ್ಲಿ ಬಂದು ನಾವು ಯಾವ ತರ ಥೆರಪಿ ಕೊಡ್ತಾ ಇದೀವಿ ಅದನ್ನ ಬಂದು ನೋಡೋಣ ಬನ್ನಿ. ಇದು ಜೇಡ್ ಸ್ಟೋನ್ ಅಂತ ಹೇಳ್ತಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ಮುಖಾಂತರನೇ ನಾವು ಥೆರಪಿ ಕೊಡ್ತಾ ಇರೋಂಥದ್ದು. ಇದನ್ನ ಬಂದು ನಾವು ಹೀಟ್ ಮಾಡಿದಾಗ, ಈ ಜೇಡ್ ಸ್ಟೋನ್ ಬಂದು ಹೀಟ್ ಮಾಡಿದ್ರೆ ನಮಗೆ ವಿಟಮಿನ್ ಡಿ ಮತ್ತೆ FIR ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಇದು ಬೆಳಗಿನ ಜಾವ ಎಲೆ ಬಿಸಿಲಲ್ಲಿ ಆ ವಿಟಮಿನ್ ಡಿ ಅನ್ನೋದು 2% ಮಾತ್ರನೇ ಸಿಕ್ಕುವಂಥದ್ದು. ಆದರೆ ಈ ಒಂದು ಜೇಡ್ ಸ್ಟೋನ್ ಮ್ಯಾಟ್ ಮೇಲೆ 35% ಮೇಲೆನೆ ವಿಟಮಿನ್ ಡಿ ಸಿಗುತ್ತೆ. ಅದರ ಜೊತೆಲಿ ಬಂದು FIR ಅಂತ, ಫಾರ್ ಇನ್ಫ್ರಾರೆಡ್ ರೇಸ್ ಅಂತ, ಅದನ್ನು ಬೆಳಗಿನ ಜಾವ ಎಲೆ ಬಿಸಿಲಿಂದಲೇ ಸಿಕ್ಕುವಂಥದ್ದು. ಈ ಎರಡು ಜೊತೆಲಿ ಸಿಗ್ಬೇಕಾದ್ರೆ ನಮ್ಮಲ್ಲಿ ಇರುವಂತ ಏನೇ ಒಂದು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೇನು ಇದರಲ್ಲಿ 100% ಕ್ಯೂರ್ ಆಗುತ್ತೆ. ಅದೇ ತರನೇ ಇಲ್ಲಿರೋರು ಎಲ್ಲರೂ ಬಂದು ಥೆರಪಿ ಅನ್ನೋದು ಮಾಡ್ತಾ ಇದ್ದಾರೆ. ಒಂದ್ಸಲ ಎಲ್ಲ ವಿಸಿಟ್ ಮಾಡಿ. ಓಕೆ ನೋಡಿ, ಇದು ಬಂದು ಎಕ್ಸಸೈಸ್ ಏರಿಯಾ. ಇಲ್ಲಿ ಬಂದು ಯಾವ ತರ ಒಂದು ಅಂದ್ರೆ ಈ ಥೆರಪಿ ಬಗ್ಗೆ ಇನ್ಫಾರ್ಮೇಶನ್ಸ್ ಎಲ್ಲಾನು ಸ್ಟಾಫ್ ಇಲ್ಲಿ ನಿಂತ್ಕೊಂಡು ಕೊಡ್ತಾ ಇರ್ತಾರೆ. ಅದೇ ನಮ್ಮ ಥೆರಪಿಯಲ್ಲಿ ಯಾವ ತರ ಬಂದು ಯೂಸ್ಫುಲ್ ಆಗುತ್ತೆ, ಹೇಗೆಲ್ಲ ತಗೋಬೇಕು ಅನ್ನೋದು ಒಂದು ಇನ್ಫಾರ್ಮೇಶನ್ಸ್ ಎಲ್ಲ ಇಲ್ಲಿರುತ್ತೆ. ನೋಡಿ, ಈ ತರನೇ ಬಂದು ಈ ಥೆರಪಿ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಇಲ್ಲಿರುತ್ತೆ. ಅಂದ್ರೆ ನಮ್ಮ ನೌ ಸಿಸ್ಟಮ್ ಬಗ್ಗೆ, ನಮ್ಮ ಕಂಪ್ನಿ ಬಂದು ಯಾವ ತರ ಸ್ಟಾರ್ಟ್ ಆಗಿದ್ದು, ಇದರಿಂದ ನಮ್ಗೆ ಏನೇನೆಲ್ಲ ಉಪಯೋಗ ಆಗತ್ತೆ ಪ್ರತಿಯೊಂದನ್ನು ಈ ಒಂದು ಎಕ್ಸಸೈಸ್ ಏರಿಯಾದಲ್ಲಿ ಬಂದು ಇಲ್ಲಿ ಬರುವಂತ ಅಪ್ಪ ಅಮ್ಮಂದರಿಗೆ ನಾವು ಟೀಚ್ ಅನ್ನೋದು ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು.